ಲೈವ್ ಬಂದುಬಿಟ್ಟು ತಾವು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟ ರಚಿತಾರಾಮ್. ಹೌದು ಸ್ನೇಹಿತರೆ, ಒಂದು ಡಿಂಪಲ್ ಕ್ವೀನ್ ರಚಿತಾರಾಮ್ರವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು. ಆದರೆ ಈಗ ಒಂದು ಸದ್ಯಕ್ಕೆ ಒಂದು ಕನ್ನಡ ಇಂಡಸ್ಟ್ರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ರಚಿತಾರಾಮ್ರವರು. ಹೌದು ಸ್ನೇಹಿತರೆ, ತಾವು ಮದುವೆ ಆಗ್ತಿರೋ ಹುಡುಗನ ಬಗ್ಗೆ ಒಂದು ಲೈವ್ ಬಂದುಬಿಟ್ಟು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ರಚಿತಾರಾಮ್ರವರು. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಹಾಗೆ ಇವರಿಬ್ಬರು ಒಂದು ಲವ್ ಮ್ಯಾರೇಜಾ, ಇವ್ರದ್ದು ಅರೇಂಜ್ ಮ್ಯಾರೇಜಾ, ಸೊ ಯಾಕೆ ಇವರನ್ನು ಚಾಯ್ಸ್ ಮಾಡಿದ್ರು, ಇಷ್ಟು ದಿನ ಯಾಕೆ ಇದನ್ನು ಮುಚ್ಚಿಟ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಲಾಕ್ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡಬೇಕಪ್ಪ ಅಂತಂದರೆ, ಒಂದು ತುಂಬಾ ಒಳ್ಳೆಯ ಒಂದು ವಿಚಾರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ, ನಾವು ಹಲವಾರು ಒಂದು ನಟಿಯರನ್ನು ನೋಡಿದ್ದೇವೆ, ಇಂದಿಗೆ ನಾವು ಹಲವಾರು ನಟಿಯರನ್ನು ನೋಡಿದ್ದೇವೆ. ಸೊ ಹೆಸರನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು. ಸೊ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದುಬಿಟ್ಟು ಒಂದು ಯಾವ ರೀತಿಯಾಗಿರ್ತಾರೆ ಅಂದರೆ, ನಾನು ಆ ಮನೆ ಸೊಸೆ ಆಗ್ತೀನಿ, ಈ ಮನೆ ಸೊಸೆ ಆಗ್ತೀನಿ. ಸೊ ಒಂದು ಕನ್ನಡ ಅಂತಕ್ಕಂಥದ್ದು ತುಂಬ ಒಂದು ಕೆಟ್ಟದಾಗಿ ನೋಡೋಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾರೆ, ಸೊ ಕನ್ನಡವನ್ನು. ಸೊ ಅಂತಹ ಒಂದು ಸಮಾಜದಲ್ಲಿ ನಾವು ಇದ್ದೇವೆ. ಸೊ ಆದರೆ ಇಂದಿಗೂ ಕೂಡ ಒಂದು ರಚಿತಾರಾಮ್ರವರು ತಾವು ಬೆಳೆದು ಬಂದ ಹಾದಿಯನ್ನು, ತಮ್ಮನ್ನು ಬೆಳೆಸಿದವ್ರನ್ನ ಇಂದಿಗೂ ಕೂಡ ಮರ್ತಿಲ್ಲ. ಸೊ ಯಾಕಪ್ಪ ಅಂತಂದರೆ, ನಾವು ರಚಿತಾರಾಮ್ರವ್ರನ್ನ ಹಲವಾರು ಒಂದು ವೇದಿಕೆಗಳಲ್ಲಿ ನೋಡಿದ್ದೇವೆ. ಇಂದಿಗೂ ಕೂಡ ನಾನು ಈ ಒಂದು ಸ್ಥಾನದಲ್ಲಿ ಇರೋದಕ್ಕೆ ಒಂದು ದರ್ಶನ್ ರವರೇ ಕಾರಣ. ಸೊ ಒಂದು ನಾನು ದರ್ಶನ್ ಸರ್ಗೆ ಒಂದು ನನ್ನ ಜೀವನವನ್ನು ಅರ್ಪಣೆ ಮಾಡ್ತೀನಿ. ಸೊ ನನ್ನ ಎಲ್ಲ ಕ್ರೆಡಿಟ್ಸ್ಗಳು ಒಂದು ದರ್ಶನ್ ಸರ್ಗೆ ಅರ್ಪಣೆ ಅನ್ನೋ ಮಾತನ್ನು ಇಂದಿಗೂ ಕೂಡ ಹೇಳ್ಕೊಂಡು ಓಡಾಡ್ತಾರೆ. ಸೊ ಇಷ್ಟೆಲ್ಲ ಒಂದು ಒಳ್ಳೆಯ ನಡತೆ ಉಳ್ಳಂಥವರು ಒಂದು ರಚಿತಾರಾಮ್ರವರು. ಸೊ ಅವರ ಪರ್ಸ್ನಲ್ಲಾಗಿ ಹೇಳಬೇಕಪ್ಪ ಅಂತಂದರೆ, ರಚಿತಾರಾಮ್ರವರು ಯಾವಾಗ ಮದುವೆ ಆಗ್ತಾರೆ. ಸೊ ತುಂಬಾ ವಯಸ್ಸಾಯಿತು ಅನ್ನೋದನ್ನು ತುಂಬ ಜನ ಕೇಳ್ತಾಯಿದ್ರು. ಅವರಾಗಿರ್ಬೋದು, ಈ ಕಡೆ ನೋಡಬೇಕಪ್ಪ ಅಂತಂದರೆ ದಿವ್ಯಾ ಸ್ಪಂದನ ಅಂದರೆ ರಮ್ಯಾ ಅವರಾಗಿರ್ಬೋದು. ಹಾಗೆ ಇನ್ನು ನೋಡಬೇಕಪ್ಪ ಅಂತಂದರೆ ಆ್ಯಂಕರ್ ಅನುಶ್ರೀ ಅವ್ರ ಬಗ್ಗೆ ಕೂಡ ಮಾತನಾಡ್ತಾಯಿದ್ರು. ಈಗಾಗಲೇ ಆ್ಯಂಕರ್ ಅನುಶ್ರೀ ಅವರು ಒಂದು ಮದುವೆಯನ್ನು ಆಗಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಆ್ಯಂಕರ್ ಅನುಶ್ರೀ ಅವರು ಕೂಡ ಒಂದು ಲೇಟಾಗಿ ಚಾಯ್ಸನ್ನು ಮಾಡಿದ್ರು, ಕೂಡ ಒಂದು ಲೇಟೆಸ್ಟಾಗಿ ಒಂದು ಸರಿಯಾದ ಆಯ್ಕೆಯನ್ನು ಮಾಡಿದ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಇವರು ನೋಡಬೇಕಪ್ಪ ಅಂತಂದರೆ, ಇವರು ಕೂಡ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇದ್ದಾರಂತೆ, ಮದುವೆ ಕೂಡ ಆಗಲಿದ್ದಾರಂತೆ. ಸೊ ಆ ಹುಡುಗ ಯಾರು, ಏನು, ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಇವರು ಬುಲ್ಬುಲ್ ಅಂತಕ್ಕಂಥ ಸಿನಿಮಾಗಳ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಹೆಜ್ಜೆಯನ್ನು ಇಡ್ತಾರೆ. ಸೊ ತುಂಬಾ ಒಂದು ಪಾಪ್ಯುಲಾರಿಟಿಯನ್ನು ಬುಲ್ಬುಲ್ ಸಿನಿಮಾದ ಮೂಲಕ ಪಡಿತಾರೆ. ಅದು ದರ್ಶನ್ ರವರೊಂದಿಗೆ ಆ್ಯಕ್ಟ್ ಮಾಡಿ ತುಂಬಾ ಒಂದು ಖ್ಯಾತಿಯನ್ನು ಪಡಿತಾರೆ. ಅದಾದ ನಂತರ ತುಂಬ ಹಲವಾರು ಸಿನಿಮಾಗಳೆಲ್ಲ ಒಂದು ಆಫರ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತವೆ. ಸೊ ಒಂದು ಬುಲ್ಬುಲ್ ಸಿನಿಮಾ ನಂತರ ಇವರು ಮತ್ತೆ ಹಿಂದಿರುಗಿ ನೋಡೇ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಂದಿಗೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಹೀರೋಯಿನ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಅಷ್ಟೊಂದರ ಮಟ್ಟಿಗೆ ಹೆಸರನ್ನು ಒಂದು ರಚಿತಾರಾಮ್ರವರು ಮಾಡಿದ್ದಾರೆ. ಸೊ ಇಂದಿಗೂ ಕೂಡ ಒಂದು ದರ್ಶನ್ ರವರ ಒಂದು ಅವರಿಂದನೇ ನಾನು ಬೆಳೆದಿರೋದು ಅಂತಕ್ಕಂಥದ್ದನ್ನು ಇಂದಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಂಡು ಒಂದು ತಿರುಗಾಡ್ತಾರೆ ಒಂದು ರಚಿತಾರಾಮ್ರವರು. ಇಷ್ಟೆಲ್ಲ ಒಂದು ಮಾಡಿದಂಥ ರಚಿತಾರಾಮ್ರವರು ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ರು. ಸೊ ಒಂದು ರಚಿತಾರಾಮ್ರವರೇ ಒಂದು ಹೇಳಿಕೊಂಡಿದ್ದಾರಂತೆ. ಸೊ ನೀವು ನೋಡಬೇಕಪ್ಪ ಅಂತಂದರೆ, ಒಬ್ಬ ಒಳ್ಳೆಯ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಒಂದು ಪ್ರೀತಿಯನ್ನು ಮಾಡ್ತಿದ್ದಾರಂತೆ. ಸೊ ಆದಷ್ಟು ಬೇಗ ಇವರ ಮದುವೆ ಕೂಡ ಆಗಲಿದೆ ಅಂತೆ. ಸೊ ಇನ್ನೇನು ನವೆಂಬರ್ನಲ್ಲಿ ನಿಶ್ಚಿತಾರ್ಥ ಇದೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಒಂದು ರಚಿತಾರಾಮ್ರವರ ಮದುವೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇವರು ಮದುವೆ ಆಗಬೇಕಾ ಅಥವಾ ಒಬ್ಬಂಟಿಯಾಗಿ ಇರಬೇಕಾ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.